ಒಡಿಶಾ ಶಾಸಕರು ಬೆಂಗಳೂರಲ್ಲಿ ವಾಸ್ತವ್ಯ ಹಿನ್ನೆಲೆ ದಿಢೀರಂತ ಒಡಿಶಾಗೆ ಪ್ರಯಾಣವನ್ನು ಮಾಡಿದ್ದಾರೆ ಶಾಸಕರು. ನಾಳೆ ಬೆಳಗ್ಗೆ 7:45ಕ್ಕೆ ಹೊರಡಬೇಕಿದ್ದಂತಹ ಶಾಸಕರು ಇದೀಗ ರಾತ್ರೋರಾತ್ರಿ 9:45ರ ವಿಮಾನದಲ್ಲಿ ಒಡಿಶಾಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹಣ ಆಮಿಷ ನೀಡಿದ್ದಾರೆ ಅಂತ ಆರೋಪಿಸಿದ್ದ ಶಾಸಕರು ತಲಾ 5 ಕೋಟಿ ರೂಪಾಯಿ ಆಮಿಷ ಅಂತ ಚೆಕ್ ಅನ್ನು ಪ್ರದರ್ಶನ ಮಾಡಿದ್ರು. ಇದೀಗ ರಾತ್ರೋರಾತ್ರಿ ತೆರಳಿದ್ದಾರೆ ಒಡಿಶಾಗೆ. ವಂಡರ್ಲಾ ರೆಸಾರ್ಟ್ನಿಂದ ಶಿಫ್ಟ್ ಆಗಿದ್ದಂತಹ ಶಾಸಕರು ಏರ್ಪೋರ್ಟ್ ಬಳಿಯ ಹೋಟೆಲ್ಗೆ ಶಿಫ್ಟ್ ಆಗಿದ್ರು. ಇದೀಗ ತೀವ್ರ ಕುತೂಹಲವನ್ನು ಮೂಡಿಸಿದೆ ದಿಢೀರ್ ಪ್ರಯಾಣ. ಈ ಒಂದು ಶಾಸಕರ ದಿಢೀರ್ ಪ್ರಯಾಣ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಬೆಂಗಳೂರಿನಿಂದ ಒಡಿಶಾಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಕಾಂಗ್ರೆಸ್ ಶಾಸಕರು. IX 2782 ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಓರ್ವ MP ಸೇರಿ 15 ಜನರು ಪ್ರಯಾಣ ಮಾಡಿರೋದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟಿದ್ದಾರೆ. ಇನ್ನು ತೀವ್ರ ಕುತೂಹಲ ಮೂಡಿಸಿದೆ ಈ ಒಂದು ಶಾಸಕರ ನಡೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ತೆರಳಿದ್ದಾರೆ ಶಾಸಕರು. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನುಕುಮಾರ್, ನಾಳೆ ಬೆಳಗ್ಗೆ 7:45ಕ್ಕೆ ಹೊರಡಬೇಕಿದ್ದಂತಹ ಶಾಸಕರು ಇದೀಗ ರಾತ್ರೋರಾತ್ರಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಏನಿರ್ಬೋದು ಇದರ ಒಂದು ಸೀಕ್ರೆಟ್? ಎಸ್ ಸುದೀಪ್, ಬೆಳಗ್ಗೆನಲ್ಲೂ ಸಹ ಒಡಿಶಾ ಶಾಸಕರ ಸುದ್ದಿ ಹರಿದಾಡ್ತಿತ್ತು. ಪ್ರಮುಖವಾಗಿ ಬೆಳಗಿನಲ್ಲೂ ಕೂಡ 5 ಕೋಟಿಯ ಡೀಲ್ ಕೂಡ ಪ್ರಸ್ತಾಪವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿಗಳನ್ನು ಸಹ ಈಗಾಗಲೇ ಪೊಲೀಸ್ ಇಲಾಖೆ ವಶಕ್ಕೆ ಪಡೆದುಕೊಂಡಿದೆ. ನಾಳೆ ಬೆಳಗ್ಗೆ 7:45ರ ವಿಮಾನಕ್ಕೆ ಟಿಕೆಟ್ನು ಸಹ ಬುಕ್ ಮಾಡ್ಕೊಂಡಿದ್ರು. ಅಂದ್ರೆ ಈ ಎಲ್ಲಾ ಬೆಳವಣಿಗೆ ಆದಂತ ಸಮಯದಲ್ಲಿ ಏರ್ಪೋರ್ಟ್ ನ ಪಕ್ಕದಲ್ಲಿ, ಅಂದ್ರೆ 9 ಕಿಲೋಮೀಟರ್ ಆಸುಪಾಸಿನಲ್ಲೇ ಖಾಸಗಿ ಒಂದು ಹೋಟೆಲ್ ಇದೆ. ಹೋಟೆಲ್ನಲ್ಲಿ ರಾತ್ರಿ ವಾಸ್ತವ್ಯ ಮಾಡಿ ಬೆಳಿಗ್ಗೆ 6:30ರ ವೇಳೆಗೆ ಬೋರ್ಡಿಂಗ್ ಆಗಬೇಕಾಗಿತ್ತು. ಆದ್ರೆ ಶಾಸಕರು ಏಕಾಏಕಿ ರಾತ್ರಿ 9:45ರ ವಿಮಾನದಲ್ಲಿ ಈಗಾಗಲೇ ಒಡಿಶಾಗೂ ಕೂಡ ಪ್ರಯಾಣವನ್ನು ಬೆಳೆಸಿರುವಂತದ್ದು. ಪ್ರಮುಖವಾಗಿ ನಾಳೆ ಬೆಳಗ್ಗೆ ನಿಗದಿಯಾಗಿದ್ದಂತಹ ಟಿಕೆಟ್ ಈಗ ಏಕಾಏಕಿ ರಾತ್ರೋರಾತ್ರಿ, ಅಂದ್ರೆ 9:30ರ ಒಳಗೇನೆ ಟಿಕೆಟ್ ನ ಬುಕ್ ಮಾಡಿಕೊಂಡು ತರಾತುರಿಯಲ್ಲಿ ಈಗ ಒಡಿಶಾಗೆ ಪ್ರಯಾಣವನ್ನು ಸಹ ಬೆಳೆಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಬೆಳಿಗ್ಗೆ ಮಧ್ಯಾಹ್ನ ನಡೆದಂತ ಘಟನೆ ಏನಿದೆ, 5 ಕೋಟಿಯ ಡೀಲ್ ಇದೆ. ಈ ಡೀಲ್ ನ ವಿಚಾರವಾಗಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ನಿಗಾವನ್ನು ಇಟ್ಟಿತ್ತು. ಅಂದ್ರೆ ಶಾಸಕರ ಬಳಿ ಅವರು ಹೇಗೆ ಬಂದ್ರು, ಯಾರ ಮೂಲಕ ಅಲ್ಲಿ ಒಳಗಡೆ ಎಂಟ್ರಿ ಆದ್ರು, ಮತ್ತೆ ಏನೆಲ್ಲ ಆಶ್ವಾಸನೆಗಳನ್ನು ನೀಡಿದ್ರು, ಮತ್ತೆ ಯಾವ ರೀತಿ ಡಿಮ್ಯಾಂಡ್ ನ ಇಟ್ಟಿದ್ರು ಅನ್ನೋಂತ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕಿತ್ತು. ಆದ್ರೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಹ ಇವತ್ತು ಶಾಸಕರು ಭೇಟಿ ಮಾಡಿ ಆ ಘಟನೆಯ ಬಗ್ಗೆ ಸಾಕಷ್ಟು ವಿವರವನ್ನು ಸಹ ನೀಡಿದ್ರು. ನಂತರ ಅಲ್ಲಿಂದ ಖಾಸಗಿ ಹೋಟೆಲ್ಗೆ ತೆರಳಿದ್ರು. ಆದ್ರೆ ಸಂಜೆ 7:30ರ ವೇಳೆಗೆ ಹೋಟೆಲ್ನ ತಲುಪಬೇಕಾಗಿತ್ತು. ಆದ್ರೆ ನೇರವಾಗಿ ಅವರು ಎಲ್ಲರೂ ಕೂಡ ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಒಡಿಶಾಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಅಂದ್ರೆ ಈ ಎಲ್ಲ ಬೆಳವಣಿಗೆಯೂ ಸಹ ಸಾಕಷ್ಟು ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಕೂಡ ಶಾಸಕರ ನಡೆಯ ಮೇಲೆ ಕಣ್ಣನ್ನು ಇಟ್ಟಿರುವಂತದ್ದು. ಹಾಗಾಗಿ ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗಬಾರ್ದು, ಮತ್ತೆ ಬಿಜೆಪಿಯ ತೆಕ್ಕೆಗೆ ಬೀಳಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ನಿಗಾವನ್ನ ಇಟ್ಟಿದ್ರು. ಹಾಗಾಗಿ ಈಗ ಬೆಂಗಳೂರಿನಲ್ಲಿ ಕೂಡ ಪ್ರಯತ್ನವನ್ನು ನಡೆಯಿತು. ಹಾಗಾಗಿ ಇಲ್ಲಿಂದ ಒಡಿಶಾಗೆ ಶಿಫ್ಟ್ ಮಾಡ್ಬೇಕನ್ನೋಂತ ಹಿನ್ನೆಲೆಯಲ್ಲಿ ಈಗ 9:45ರ ವಿಮಾನದಲ್ಲಿ ಈಗ ಒಡಿಶಾಗೆ ಶಿಫ್ಟ್ ಮಾಡಿರುವಂತದ್ದು. ಸುದೀಪ್, ಧನ್ಯವಾದ ಮನುಕುಮಾರ್ ಡೀಟೇಲ್ಸ್ಗೆ.